ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧಾನುಶ್ರೀ. ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಕೇವಲ 4 ಜನ ಮಾತ್ರ ನಾಮಿನೇಟ್ ಆಗಿದ್ದಾರೆ. ಇನ್ನು ನಾಮಿನೇಟ್ ಆಗಿರೋರೆಲ್ಲ ತುಂಬಾನೇ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ಆಗಿದ್ದಾರೆ. ಹಾಗೆ ಈ ವಾರ ಇವರಿಗೆಲ್ಲ ಒಂದು ಗುಡ್ ನ್ಯೂಸ್ ಕೂಡ ಇದೆ. ಅದೇನು ಅಂತ ತಿಳ್ಕೊಬೇಕಂದ್ರೆ ಈ ಸ್ಟೋರಿ ನೋಡಿ. ಅದರಲ್ಲಿ ಒಂದೊಂದು ಗಾದೆಗಳು, ಆ ಪರ್ಟಿಕ್ಯುಲರ್ ಗಾದೆ ಯಾರಿಗೆ ಸೂಟ್ ಆಗುತ್ತೆ. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ. ನರಿ ಬಣ್ಣ ಬದಲಾದ್ರೂ ಬುದ್ಧಿ ಮಾತ್ರ ಬದಲಾಗಲ್ಲ. ಇವರೊಬ್ರು ಬಿಗ್ ಬಾಸ್ ಈಗ 14ನೇ ವಾರಕ್ಕೆ ಕಾಲಿಡಲು ಸಜ್ಜಾಗಿದೆ. ಈ ಟೈಮಲ್ಲಿ ಸ್ಪರ್ಧಿಗಳು ಕೂಡ ಸಖತ್ ಅಲರ್ಟ್ ಆಗಿದ್ದಾರೆ. ಇದೇ ಹೊತ್ತಲ್ಲಿ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಲು 4 ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ. ಇದೇ ಮೊದಲ ಬಾರಿಗೆ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಲು ಸ್ಟ್ರಾಂಗ್ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ. ತ್ರಿವಿಕ್ರಮ್, ರಜತ್, ಮೋಕ್ಷಿತಾ ಹಾಗೂ ಹನುಮಂತ ಈ 4 ಜನ 13ನೇ ವಾರಕ್ಕೆ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಲು ನಾಮಿನೇಟ್ ಆಗಿದ್ದಾರೆ. ಕ್ಯಾಪ್ಟನ್ಸಿ ಓಟದಲ್ಲಿರುವ ಸದಸ್ಯರು ಸಪೋರ್ಟ್ ಮಾಡಿ ಮನೆಯ ಉಳಿದ ಸದಸ್ಯರ ಪೈಕಿ ತಮ್ಮ ಸಹಾಯಕರಾಗಿ ಆಡುವಂತೆ ಅವರ ಮನವೊಲಿಸಬೇಕು. ಜೋಡಿಯಾಗಿ ತ್ರಿವಿಕ್ರಮ್ ಮಂಜನ್ ಕಾಕರು. ಇನ್ನು ಬಿಗ್ ಬಾಸ್ ನಲ್ಲಿ ಎಲಿಮಿನೇಷನ್ ವಿಚಾರದಲ್ಲೂ ಕೂಡ ಇಲ್ಲಿವರೆಗೂ ಸಾಕಷ್ಟು ಡ್ರಾಮಾಗಳೇ ನಡೆದು ಹೋಗಿದೆ. ಈ ಸೀಸನ್ ನಲ್ಲೂ ಕೂಡ 3 ಬಾರಿ ಎಲಿಮಿನೇಷನ್ ಮಾಡದೆ ವಾರ ಪೂರ್ಣಗೊಳಿಸಿದ್ದಾರೆ. ಈಗ ಅದಕ್ಕೆ ಮತ್ತೊಂದು ಹೊಸ ಸೇರ್ಪಡೆಯಾಗೋ ಸೂಚನೆ ಕಾಣ್ತಿದೆ. ಈ ವಾರ ಕೂಡ ಯಾವುದೇ ಎಲಿಮಿನೇಷನ್ ಇರೋದಿಲ್ಲ ಅಂತ ಹೇಳಲಾಗ್ತಿದೆ. ಅಲ್ಲದೆ ಈ ವಾರ ಘಟಾನುಘಟಿಗಳೇ ನಾಮಿನೇಟ್ ಆಗಿದ್ದು, ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಜನರಲ್ಲೂ ಕೂಡ ತುಂಬಾ ಜಾಸ್ತಿನೇ ಇದೆ. ಬೋರ್ಡ್ ನಲ್ಲಿರುವ ಗುಣಕ್ಕೆ ಸೂಕ್ತ ಸದಸ್ಯ ಯಾರೆಂದು ಘೋಷಿಸಿ ಪಕ್ಷಪಾತಿ ಆ ಸದಸ್ಯರನ್ನು ಸ್ವಿಮ್ಮಿಂಗ್ ಪೂಲ್ಗೆ ಜೋರಾಗಿ. ಆದ್ರೆ ಪ್ರತಿ ವಾರ ಸೋಮವಾರ ಅಥವಾ ಮಂಗಳವಾರ ನಾಮಿನೇಷನ್ ಪ್ರಕ್ರಿಯೆ ಎಪಿಸೋಡ್ ಪ್ರಸಾರ ಕಾಣ್ತಿತ್ತು. ಮಂಗಳವಾರದ ಬಳಿಕ ವೋಟಿಂಗ್ ಲೈನ್ ಓಪನ್ ಆಗ್ತಿತ್ತು. ಶನಿವಾರದವರೆಗೂ ವೋಟ್ ಮಾಡಲು ಅವಕಾಶ ಇರ್ತಿತ್ತು. ಆದ್ರೆ ಈ ವಾರ ಗುರುವಾರ ನಾಮಿನೇಷನ್ ಪ್ರಕ್ರಿಯೆ ಪೂರ್ಣಗೊಂಡಿದ್ದು, ನಾಮಿನೇಟ್ ಆದವರಿಗೆ ವೋಟ್ ಮಾಡಲು ಯಾವುದೇ ವೋಟಿಂಗ್ ಲೈನ್ ಓಪನ್ ಇಲ್ಲ. ಇನ್ನು ಕಲರ್ಸ್ ಕನ್ನಡ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲೂ ಪ್ರತಿ ವಾರ ನಾಮಿನೇಟ್ ಆದವರ ಫೋಟೋಗಳನ್ನ ಹಾಕಲಾಗುತ್ತೆ. ಆದ್ರೆ ಈ ವಾರ ಯಾವುದೇ ಪೋಸ್ಟ್ ಹಾಕಿಲ್ಲ. ಅಲ್ಲದೆ ವೋಟಿಂಗ್ ಲೈನ್ ಕೂಡ ಓಪನ್ ಇಲ್ಲ. ಹೀಗಾಗಿ ಈ ವಾರ ಕೂಡ ನೋ ಎಲಿಮಿನೇಷನ್ ವೀಕ್ ಆಗಿರಲಿದೆ ಅಂತ ಸುದ್ದಿ ಆಗ್ತಿದೆ. ಬಿಗ್ ಬಾಸ್ ಒಂದು ವಿಷಯವನ್ನು ಘೋಷಿಸುತ್ತಾರೆ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ವಿಷಯಕ್ಕೆ ಸರಿ ಹೊಂದುವ ಸದಸ್ಯನನ್ನು ತಂಡಕ್ಕಾಗಿ ಆಯ್ಕೆ ಮಾಡಬೇಕು. ಮಾನಸಿಕವಾಗಿ ಬಲಶಾಲಿ ಆಗಿರುವ ಸದಸ್ಯ. ಇನ್ನು ಈ ವಾರ ಎಲಿಮಿನೇಷನ್ ಮಾಡದೇ ಇರಲು ಕಾರಣಗಳು ಕೂಡ ಇದೆ. ಅದೇನಂದ್ರೆ, ಕಳೆದ ವಾರ ಶಿಶಿರ್ ಅವರು ಬಿಗ್ ಬಾಸ್ ಇಂದ ಎಲಿಮಿನೇಟ್ ಆದ್ರು. ಇದಾದ್ಮೇಲೆ ಗೋಲ್ಡ್ ಸುರೇಶ್ ಅವರು ಎಮರ್ಜೆನ್ಸಿ ಕಾರಣಕ್ಕೆ ಬಿಗ್ ಬಾಸ್ ಇಂದ ಅರ್ಧಕ್ಕೆ ಹೋದ್ರು. ಇದು ಅನಿರೀಕ್ಷಿತವಾಗಿತ್ತು. ಹಾಗಾಗಿ ಈ ವಾರ ಯಾವುದೇ ಎಲಿಮಿನೇಷನ್ ಮಾಡದಿರಲು ನಿರ್ಧರಿಸಲಾಗಿದೆ ಎನ್ನಲಾಗ್ತಿದೆ. ಸದಸ್ಯರೊಬ್ಬರ ನಿಕಟ ಕುಟುಂಬದಲ್ಲಿ ತುರ್ತು ಪರಿಸ್ಥಿತಿ ಉಂಟಾಗಿದ್ದು, ಅವರ ಅವಶ್ಯಕತೆ ಬಿಗ್ ಬಾಸ್ ಮನೆಗಿಂತ ಕುಟುಂಬದವರಿಗೆ ಹೆಚ್ಚು ಅಗತ್ಯವಿದೆ. ಗೋಲ್ಡ್ ಸುರೇಶ್, ಹೆಚ್ಚು ತಡ ಮಾಡದೆ ನಿಮ್ಮ ವಸ್ತುಗಳನ್ನು ಪ್ಯಾಕ್ ಮಾಡಿ ಬಿಗ್ ಬಾಸ್ ಮನೆಯಿಂದ ಕೂಡಲೇ ಹೊರಡಬೇಕಿದೆ. ತಾಯಿ ಒಳ್ಳೇದ್ ಮಾಡುತ್ತೆ, ಹೋಗ್ಮನೆ ಏನೋ ಆಗಿರಲ್ಲ. ಹೆಂಗೆ ಹೋಗ್ತೀನಿ. ಇದೆಲ್ಲ ಕಾರಣದಿಂದ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಎಲಿಮಿನೇಷನ್ ಇಲ್ಲ ಅಂತ ಹೇಳಲಾಗ್ತಿದೆ. ಇನ್ನು ಇದೆಲ್ಲ ಇದ್ರೂ ಕೂಡ ಬಿಗ್ ಬಾಸ್ ವಾರಾಂತ್ಯದಲ್ಲಿ ಏನಾದ್ರೂ ಟ್ವಿಸ್ಟ್ ಕೊಡ್ಬೋದು ಅನ್ನೋ ಕ್ಯೂರಿಯಾಸಿಟಿ ಕೂಡ ಇದೆ. ಹಾಗೆ ಇದೆಲ್ಲ ಗೊತ್ತಿಲ್ಲದೆ ಇರೋ ನಾಮಿನೇಷನ್ ಆಗಿರೋ ಸ್ಪರ್ಧಿಗಳಿಗೂ ಕೂಡ ಆತಂಕ ತುಂಬಾನೇ ಇದೆ. ಹಾಗೆ ಇದೆಲ್ಲವೂ ಗೊತ್ತಿಲ್ಲದೆ ಇರೋ ನಾಮಿನೇಷನ್ ಆಗಿರೋ ಸ್ಪರ್ಧಿಗಳಿಗೂ ಕೂಡ ಎಲಿಮಿನೇಷನ್ ಟೆನ್ಷನ್ ತುಂಬಾನೇ ಇದೆ. ಕಾನ್ಫಿಡೆನ್ಸ್ ಇಂದ ಆಡ್ತಾ ಇರೋ ಆಟಗಾರರನ್ನ ಬೆಂತಟ್ಟಿ ಬೆಳೆಸ್ತೀವಿ ನಾವು. ಅದೇ ಕಾನ್ಫಿಡೆನ್ಸ್ ಅತಿಯಾಗಿ ದಿಕ್ಕನ್ನ ತಪ್ಪಿದ್ರೆ ಸ್ವಲ್ಪ ತಲೆ ಮೇಲೆ ತಟ್ಟಿ ಸೈಡಿಗೆ ಕೂರಿಸ್ತೀವಿ ನಾವು. ಇಲ್ಲ, ಗೆಳೆಯ ಗೆಳತಿ ಗೆಳೆತನ ಇರಲ್ಲ. ಗುರಿ ಕಳ್ಕೊಂಡಿರೋರು ಯಾರು, ಆಟ ಮರ್ತಿರೋರು ಯಾರ್ಯಾರು. ನೋಡಿದ್ರಿ ಅಲ್ಲ, ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಕೇವಲ 4 ಜನ ಅಷ್ಟೇ ನಾಮಿನೇಟ್ ಆಗಿದ್ದಾರೆ. ಇನ್ನು ನಾಮಿನೇಟ್ ಆಗಿರೋರೆಲ್ಲ ಟಾಪ್ 5 ಅಲ್ಲಿರೋ ಕಂಟೆಸ್ಟೆಂಟ್ಸ್ ಅನ್ನೋದು ಜನರ ಅಭಿಪ್ರಾಯ ಆಗಿದೆ. ಸೊ ಆದ್ರೆ ಈ ವಾರ ವೋಟಿಂಗ್ ಲೈನ್ಸ್ ಓಪನ್ ಇಲ್ಲದ ಕಾರಣ ಈ ವಾರ ಎಲಿಮಿನೇಷನ್ ಇಲ್ಲ ಅಂತ ಕೂಡ ಹೇಳಲಾಗ್ತಿದೆ. ಆದ್ರೆ ಬಿಗ್ ಬಾಸ್ ಕೊನೆಯದಾಗಿ ಏನಾದ್ರೂ ಟ್ವಿಸ್ಟ್ ಕೊಡ್ತಾರೋ ಇಲ್ವೋ ಅದು ಗೊತ್ತಿಲ್ಲ. ಇನ್ನು ಈ ವಾರ ಎಲಿಮಿನೇಷನ್ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲದೆ ಇರೋ ಈ 4 ಜನ ಸ್ಪರ್ಧಿಗಳು ಕೂಡ ತುಂಬಾ ಟೆನ್ಷನ್ ಅಲ್ಲಿ ಇದ್ದಾರೆ. ಇನ್ನು ಜನರಿಗೂ ಕೂಡ ಎಲಿಮಿನೇಷನ್ ಇದ್ರೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ಆಗಿರೋ ಇವರಲ್ಲಿ ಯಾರು ಮನೆಯಿಂದ ಆಚೆ ಹೋಗ್ತಾರೆ ಅನ್ನೋ ಕುತೂಹಲ ಕೂಡ ತುಂಬಾನೇ ಇದೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.